ಊಟ ಮಾಡುವಾಗ ಮೊಬೈಲ್, ಓದೋದಕ್ಕೂ ಮೊಬೈಲ್, ಬರೆಯೋದಕ್ಕೂ ಮೊಬೈಲ್, ಆಟ ಆಡುವುದಕ್ಕೂ ಮೊಬೈಲ್ ಒಂದಿಲ್ಲ ಅಂದ್ರೆ ಜಗತ್ತೇ ಇಲ್ಲ ಅನ್ನೋ ಹಾಗಾಗ್ಬಿಟ್ಟಿದೆ ಈಗಿನ ಮಕ್ಕಳ ಜನರೇಷನ್. ಇದೇ ವಿಚಾರ ಈಗ ಗಂಭೀರತೆಯನ್ನ ಪಡ್ಕೊಂಡಿದೆ. ಶೀಘ್ರವೇ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡುವುದಕ್ಕೆ ಸರ್ಕಾರ ಮುಂದಾಗಿದೆ. ಇದು ಮೊಬೈಲ್ ಯುಗ, ಜಾಲತಾಣಗಳ ಜಮಾನ. ಇಂದು ಮೊಬೈಲ್ ಫೋನ್ ಇಲ್ಲದ ಜೀವನ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಫೇಸ್ಬುಕ್, ವಾಟ್ಸಾಪ್, ಯೂಟ್ಯೂಬ್, ಶೇರ್ ಚಾಟ್, ಇನ್ಸ್ಟಾಗ್ರಾಮ್ ಹೀಗೆ ಪಟ್ಟಿ ಮಾಡ್ತಾ ನಿಂತ್ರೆ ಹನುಮಂತನ ಬಾಲದಂತೆ ಬೆಳೆಯುತ್ತೆ. ಅಷ್ಟರ ಮಟ್ಟಿಗೆ ಮೊಬೈಲ್ ಫೋನ್ಗಳಿಗೆ ದಾಸರಾಗಿದ್ದೇವೆ. ಪೋಷಕರ ಮೊಬೈಲ್ ಗೀಳು ಮಕ್ಕಳ ಮೇಲೆ ಕೂಡ ಪರಿಣಾಮ ಬೀರ್ತಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಮಗುಗೆ ಊಟ ಮಾಡಿಸೋದ್ರಿಂದ ಮಲಗಿಸೋವರೆಗೂ ಎಲ್ಲದಕ್ಕೂ ಮಕ್ಕಳ ಕೈನಲ್ಲಿ ಮೊಬೈಲ್ ಕೊಟ್ಟು ಬಿಡ್ತಾರೆ ಪೋಷಕರು. ಇದೇ ಈಗ ಮಕ್ಕಳನ್ನ ಕಾಡೋ ಅಡಿಕ್ಷನ್ ಆಗ್ತಿದೆ. ಶಾಲಾ ಕಾಲೇಜುಗಳಲ್ಲಿ ಫೋನ್ ನಿಷೇಧದ ಬಗ್ಗೆ ಸಿಎಂ ಸುಳಿವು. 16 ವರ್ಷ ಒಳಗಿನ ವಿದ್ಯಾರ್ಥಿಗಳ ಮೊಬೈಲ್ ಬ್ಯಾನ್ಗೆ ಚಿಂತನೆ. ಎಸ್, ಮಕ್ಕಳ ಮೇಲಾಗ್ತಾ ಇರೋ ತೀವ್ರತರನಾದ ಅಡ್ಡ ಪರಿಣಾಮಗಳನ್ನ ಅರಿತ ಸಿಎಂ ಸಿದ್ದರಾಮಯ್ಯ ಶೀಘ್ರವೇ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡೋ ಬಗ್ಗೆ ಚಿಂತನೆ ನಡೆಸುತ್ತಿದ್ದಾರೆ. ಈಗಾಗಲೇ ವಿಶ್ವವಿದ್ಯಾಲಯಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮೊಬೈಲ್ ಬ್ಯಾನ್ ಬಗ್ಗೆ ಸುಳಿವು ಕೊಟ್ಟ ಸಿಎಂ ವಿಸಿಗಳಿಂದಲೂ ಅಭಿಪ್ರಾಯ ಕೇಳಿದ್ದಾರೆ. ಮತ್ತೆ ಈಗ ಇದನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅನೇಕ ದೇಶಗಳಲ್ಲಿ ಮಾಡಿದ್ದಾರೆ, ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಯುರೋಪ್ ಕಂಟ್ರಿಗಳಲ್ಲಿ ಕೆಲವು ದೇಶಗಳಲ್ಲಿ ಮಾಡಿದ್ದಾರೆ. ಮೊಬೈಲ್ ಬ್ಯಾನ್ ಮಾಡೋದು, ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಬ್ಯಾನ್. ಅಚ್ಚರಿಯ ಸಂಗತಿ ಏನಂದ್ರೆ ಸಿಎಂ ಪ್ರಸ್ತಾಪಕ್ಕೆ ವಿಶ್ವವಿದ್ಯಾಲಯದ ಕುಲಪತಿಗಳಿಂದಲೂ ಒಪ್ಪಿಗೆ ಸಿಕ್ಕಿದೆ. ಹೀಗಾಗಿ ವಯಸ್ಕರಿಗೆ ಅಲ್ಲ, 16 ವರ್ಷ ಒಳಗಿನ ವಿದ್ಯಾರ್ಥಿಗಳ ಫೋನ್ ಬ್ಯಾನ್ ಮಾಡೋ ಚಿಂತನೆ ಇದೆ. 16 ವರ್ಷದೊಳಗಿನ ವಿದ್ಯಾರ್ಥಿಗಳ ಫೋನ್ ಬ್ಯಾನ್ ಮಾಡಲು ಚಿಂತನೆ ಮಾಡಲಾಗ್ತಿದೆ. ಈಗಾಗಲೇ ಆಸ್ಟ್ರೇಲಿಯಾ ಸೇರಿ ಅನೇಕ ದೇಶಗಳಲ್ಲಿ ಫೋನ್ ಬ್ಯಾನ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾಗಳಿಂದ ವಿದ್ಯಾರ್ಥಿಗಳು ಹಾಳಾಗ್ತಾ ಇದ್ದಾರೆ. ಹೀಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಸಿಎಂ ಪ್ರಸ್ತಾಪಿಸಿದ್ರು. ಕಾಲೇಜಿನಲ್ಲಿ 16 ವರ್ಷ ಒಳಗಿನ ವಿದ್ಯಾರ್ಥಿಗಳ ಫೋನ್ ಬ್ಯಾನ್ಗೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ವಿಸಿಗಳು ಸಲಹೆ ನೀಡಿದ್ರು. ಈ ವೇಳೆ ಡ್ರಗ್ಸ್ ಒಂದು ಪಿಡುಗಾಗಿದೆ. ವಿವಿ ಕ್ಯಾಂಪ್ಗಳಲ್ಲಿ ಡ್ರಗ್ಸ್ ಮುಕ್ತ ಆಗಬೇಕು, ಡ್ರಗ್ಸ್ ಮಾಫಿಯಾ ಗಳಿಗೆ ಕಡಿವಾಣ ಹಾಕಬೇಕೆಂದು ಕುಲಪತಿಗಳಿಗೆ ಸೂಚನೆ ನೀಡಲಾಗಿದೆ. ಅತಿಯಾದ್ರೆ ಅಮೃತ ಕೂಡ ವಿಷ ಆಗುತ್ತೆ ಅಂತಾರೆ. ಸೊ ಮೊಬೈಲ್ನಿಂದ ಕೇವಲ ಸೋಷಿಯಲ್ ಮೀಡಿಯಾಗಳ ಅಡಿಕ್ಷನ್ ಅಷ್ಟೇ ಆಗಿಲ್ಲ, ಅದ್ರಾಚೆಗೆ ಡ್ರಗ್ಸ್, ಗೇಮ್, ಅಶ್ಲೀಲತೆಯ ವ್ಯಸನ ಕೂಡ ಹೆಚ್ಚಾಗುತ್ತೆ. ಹೀಗಾಗಿ ಶಾಲಾ ಕಾಲೇಜಿನಲ್ಲೇ ಮೊಬೈಲ್ ಬ್ಯಾನ್ ಮಾಡಿದ್ರೆ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ದಿಟ್ಟ ಹೆಜ್ಜೆ ಅನ್ನೋದು ಸದ್ಯದ ಚಿಂತನೆ. ಸವಿತಾ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.